ಹೌದಾ ಇಲ್ಲಿ ಹ್ಯಾಂಗ ಮಾಡ್ದಿನ ಪತಂಗ ಮತ್ತು ಬೇರೆ ಬ್ಯಾಳಿ ಸಾಕು ಮನ್ಯಾಗ ಬೈತಾರು ಪತಂಗ ಬೇಕಾ ಈಗ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ಭೀ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಅದ್ರೊಳಗೆ ನಾನು 4-5 ವೀಡಿಯೋ ಆಲ್ರೆಡಿ ಹಾಕೀನಿ, ಅಪ್ಲೋಡ್ ಮಾಡೀನಿ. ಯಾರಿಗಾದ್ರೂ ಇಷ್ಟ ಆತಂದ್ರೆ ಹೋಗಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಇನ್ನಾದರೂ ಭೀ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬೆಳಿಗ್ಗೆ ನಾ ಎದ್ದು ಫ್ರೆಶ್ ಅಪ್ ಆಗಿ ಸೀದಾ ಗಾಡಿ ತೆಗೆದ್ನಿ. ಗಾಡಿ ತೊಗೊಂಡು ಡೈರೆಕ್ಟ್ ಜಿಮ್ಮಿಗೆ ಹೋದ್ನಿ. ಜಿಮ್ನಾಗ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಾಟ್ಲಿ ಒಳಗೆ ಸ್ವಲ್ಪ ನೀರು ಉಳಿದಿದ್ದು, ನೀರೆಲ್ಲ ಫುಲ್ ಕುಡ್ದು ಆಮೇಲೆ ಸೀದಾ ಮನೆಗೆ ಬಂದು ಜಳಕ ಅದು ಮಾಡಿ ಸ್ವಲ್ಪ ಸೌತೆಕಾಯಿ, ಆಮೇಲೆ ದಾಳಂಬ್ರಿ, ಸ್ವಲ್ಪ ಕಾಳು, ಆಮೇಲೆ ಹಾಲು ಮತ್ತು ಬಾಳಿಕಾಯಿ ತಿಂದು ಲಾಸ್ಟ್ಗೆ ಒಂದು ಸ್ವಲ್ಪ ಅನ್ನ ಸಾರ ತಿಂದು ನಾ ಹೊಂಟೀನಿ ಸೀದಾ ನಮ್ಮ ಅಜ್ಜಿ ಮನೆ ಕಡೆ. ನಮ್ಮ ಅಜ್ಜಿ ತೀರ್ಕೊಂಡು 6 ತಿಂಗಳಾಯ್ತು. ಆದ್ರೆ ಭೀ ಬೆಕ್ಕಿನಾದ್ರೂ ಭೀ ನಮ್ಮ ಅಜ್ಜಿ ಮನೆ ಅಂತಕ ಇರ್ತೈತಿ. ನಮ್ಮ ಅಜ್ಜಿ ಇದ್ದಾಗ ಪಾಪ ಇದಕ್ಕೆಲ್ಲ ಹಾಲು ಮತ್ತು ಏನೇನಾರ ತಂದು ಹಾಕ್ತಿದ್ರು. ನಮ್ಮ ಅಜ್ಜಿ ತೀರ್ಕೊಂಡಾರ ಈಗ, ಹಂಗಾಗಿ ನಾವು ಅಜ್ಜಿ ಮನೆ ಕಡೆ ಹೆಚ್ಚು ಹೋಗಂಗಿಲ್ಲ. ಆದ್ರೆ ಭೀ ಪಾಪ ಇದು ಬೇಕು, ಯಾರೇ ಬಂದ್ರೆ ಅದಕ್ಕೊಂದು ಸ್ವಲ್ಪ ಓದಿದ್ರು ಅಂದ್ರೆ ನಮ್ಮ ಅಜ್ಜಿನ ಬಂದಾರತ್ತ ತಿಳ್ಕೊತೈತಿ. ಈ ಮೂಕ ಪ್ರಾಣಿಗಳು ಹಿಂಗೆ ರೀ, ಒಮ್ಮೆ ಹಚ್ಕೊಂಡ್ರೆ ಅವು ಸಾಯ್ತಕ್ಕ ನಮ್ಮನ್ನು ಮರೆಯಂಗಿಲ್ಲ. ನಮ್ಮ ಸಂಬಂಧ ವೇಟ್ ಮಾಡ್ಕೋತಾ ಇರ್ತಾವೆ. ಅಲ್ಲಿಂದ ಸೀದಾ ಬನ್ನಿ ನಮ್ಮ ಮನೆಗೆ ಬಂದು ಮ್ಯಾಲೆ ಹೋದ್ನಿ. ಇವನ ಹೆಸರು ಹಸ್ನಿನ್ ಅಂತೇಳಿ. ಪತಂಗ ಹರ್ಸುನನ್ನ ಅಂಥೇಳಿ 4-5 ದಿವಸ ಪಾಪ ಕಾಡತನು. ಮ್ಯಾಗ ಹೋಗೋನನ್ನ ನಿಮ್ಮ ಮಾಳಿಗೆ ಮ್ಯಾಗ ಅಂದ. ಸೊ ಇವತ್ತು ಕರ್ಕೊಂಡು ಬಂದೀನಿ. ಮಳೆ ಬರತ್ತಿತ್ತು, ಈಗೆಲ್ಲ ವಾತಾವರಣ ಕರೆಕ್ಟ್ ಕ್ಲಿಯರ್ ಆಗೈತಿ. ಫುಲ್ ಬಿಸಿಲು ಬಂದೈತಿ, ಫುಲ್ ಮಸ್ತ್ ಪಕ್ಕಿ ಗಾಳಿ ಬಂದೈತಿ. ಸೊ ಪತಂಗ ಹಾರಿಸಿ ಕೊಟ್ಟೀನಿ, ಆಲ್ರೆಡಿ ಇಲ್ಲಿ ಮ್ಯಾಗ ಹಾರಾಡತೈತಿ. ಸೊ ಯಾರಿಗೆಲ್ಲ ಪತಂಗ ಹಾರಿಸೋದು ಇಷ್ಟ ಐತಿ, ನಿಮ್ಮ ಏನಂತಾರಲ್ಲ ಅದು ಹಳೆಯ ದಿನಗಳಲ್ಲಿ ಅಂದ್ರೆ ನೀವು ಸಣ್ಣಾಗಿದ್ದಾಗ ಪತಂಗ ಹಾರಿಸಿರ್ತಿರಲ್ಲ, ನಿಮ್ಮ ನೆನಪುಗಳು ಇರ್ತಾವೆ. ಸೊ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ, ತಿಳಿಸ್ರಿ. ದಾರ ಮುಗಿತ್ಲಕ್ಕೋ ಮಚ್ಚಿ, ನೋಡಿಲ್ಲ ಹೆಂಗೆ ಯಾರಾಯ್ತು ಪತಂಗ. ಅದ ಬಿತ್ತು ಇಲ್ಲಪ್ಪ, ಬಂದಿಲ್ಲ. ಹಿಡೀನ್ ಹಿಡ್ಕೊಂಡು ಕೈಯಾಗ. ಹೌದಾ ಇಲ್ಲಿ ಆಫ್ಟರ್ ಸೋ ಮೆನಿ ಡೇಸ್. ಹಾಂ, ಇವಂಗ ಪತಂಗ ಮ್ಯಾಗ ಹೋಯ್ತೈತಿ, ಫುಲ್ ಖುಷಿಯಾಗೈತಿ. ತಳಗ ಅವ್ರ ಮಮ್ಮಿಗೆ ಕರೆದು ಹೇಳತ್ತಾನು ಪತಂಗ ಹಾರಿಸಿನ ಅಂತ ಹೇಳಿ. ಅವ್ರ ಮಮ್ಮಿ ಫುಲ್ ಖುಷಿ ಆಗತ್ತಾರು, ನೋಡತ್ತಾರ ಮ್ಯಾಗ ಪತಂಗ ಹೋಗಿದ್ದ. ಸೊ ಒಂದು ಬಿಂಡಲ್ ಮುಗ್ದೈತಿ, ಇನ್ನೊಂದು ಬಿಂಡಲ್ ದಾರ ತೊಗೊಂಡು ಬಂದು ಮತ್ತು ಪತಂಗ ಹಾರಿಸ್ಬೇಕು. ಒಂದು ಬಿಂಡಲ್ ಜಾಗನ 2ನೇ ಬಿಂಡಲ್ ದಾರ ಹಾಕಿ ಬಿಟ್ಟಿವಿ, ಅಲ್ಲಿ ದಾರ ಸಿಕ್ಕೊತ್ತು. ಸೊ ಫೈನಲಿ ಪತಂಗ ತೆಂಗಿನ ಗಿಡದಾಗ ಸಿಕ್ಕೊಂಡಿಡ್ತು. ಥೋ ಛೇ, ಎಲ್ಲ ದಾರ ಸುತ್ತಾತಪ್ಪ. ಅಲ್ಲಿ ಗಿಡದಾಗ ಐತು, ತೆಂಗಿನ ಗಿಡದಾಗ ಐತಿ. ಇನ್ನೆಲ್ಲ ಸುತ್ತಬೇಕಿನ್. ಹ್ಯಾಂಗ ಮಾಡ್ದಿನ ಪತಂಗ ಮತ್ತು ಬೇರೆ ಬ್ಯಾಳಿ ಸಾಕು. ಮನ್ಯಾಗ ಬೈತಾರು ಪತಂಗ ಬೇಕಾ ಈಗ. ಹಂಗ ಏನು ಮಾಡ್ದೇನ, ಎಲ್ಲಿದ್ರೆ ನೀವೊಂದು ಪತಂಗ ಕೊನಿಸ್ಕೊಡ್ತೀನಪ್ಪ, ತಲೆ ಕೆಡಿಸ್ಕೊಬೇಡ್ರಿ. ಹುಡುಗಿ तुम्हारे देखेंगे. ಗಾಳಿಪಟ ತೆಂಗಿನ ಗಿಡದಾಗ ಸಿಕ್ಕೊಂಡೈತಿ, ಇನ್ನೇನದು ವಾಪಸ್ ಸಿಗಂಗಿಲ್ಲ. ಹಾಗಾಗಿ ಅವಂಗ ಹುಡುಗಗ ಪಾಪ ಹೊಸಾದ್ ಕೊನಿಸ್ಕೊಡ್ತೀನಿ ಅಂತ ಹೇಳೀನಿ. ಅವಂಗ ಗಾಡಿ ಮ್ಯಾಗ ಕುನ್ಸ್ಕೊಂಡು ನಾ ಹೊಂಟಿನೀಗ ಅಂಬೇಡ್ಕರ್ ಸರ್ಕಲ್ದಿಂದ ಸೀದಾ ಪೆಂಡಾರ್ ಮಸೂತಿಗೆ. ಅಲ್ಲಿ ಮನೆ ಒಳಗೆ ಒಬ್ಬರ ಪತಂಗ ಮಾರ್ತಾರು, ಅಂದ್ರೆ ಗಾಳಿಪಟ ಮಾರ್ತಾರ ಅವ್ರ ಮನೆ ಒಳಗೆ. ಅಲ್ಲಿ ಹೋಗಿ ಇವಂಗ 1-2 ಗಾಳಿಪಟ ನೋಡ್ಕೊಂಡು, ಮಸ್ತ್ ಗಾಳಿಪಟ ಅದಾವು, 20 ರೂಪಾಯಿ ಕೊಂಡ. ಅದ್ರಾಗ ಒಂದು ಗಾಳಿಪಟ ಇವಂಗ ಕೊನಿಸ್ಕೊಟ್ನಿ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನಾದ್ರೂ ಯಾರು ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಸಿಗುನು ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿ ತನಕ ಎಲ್ಲರಿಗೂ ಸಿ ಯು, ಬಾಯ್.